ಇವತ್ತು ಆಬ್ವಿಯಸ್ಲಿ ಎಲ್ಲ ಪೊಲಿಟಿಕಲ್ ಲೀಡರ್ಸ್ಗಳು ಅವರವರ ಕ್ಯಾಂಡಿಡೇಟ್ ಪರವಾಗಿ ಹೋಗಿರ್ತಕ್ಕಂಥದ್ದು ಇದೆ ಅಂತ ನಾನು ಅನ್ನಿಸ್ತಾ ಇದ್ದೀನಿ. ಹಂಗಾಗಿ ಬೈ ಎಲೆಕ್ಷನಲ್ಲಿ ನನಗಿರ್ತಕ್ಕಂಥ ಇನ್ಫಾರ್ಮೇಷನ್ಸ್ ಅಥವಾ ನನಗಿರ್ತಕ್ಕಂಥ ನಂಬಿಕೆ ಅಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆ ಮಾತನಾಡಿದ್ದೀನಿ. ಅದರ ಜೊತೆಗೆ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಖಂಡಿತವಾಗ್ಲೂ ಎರಡೂ ಬೈ ಎಲೆಕ್ಷನ್ಗಳಲ್ಲಿ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವ ಇರತಕ್ಕಂಥ ಸರ್ಕಾರ ಖಂಡಿತವಾಗ್ಲೂ ನಾವು ಗೆಲ್ತೀವಿ ಅಂತ ನನಗೆ ವಿಶ್ವಾಸ ಇದೆ, ನಂಬಿಕೆ ಇದೆ. ಸರ್, ಬೈ ಎಲೆಕ್ಷನ್ ಹಿನ್ನೆಲೆ ಅಧಿವೇಶನ ಮೊಟಕು ಮಾಡೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಸರ್. ಇಲ್ಲ, ಯೂಶಲಿ 3 ವೀಕ್ಸ್ಲೇ ನಡೀತಾ ಇದೆ. ಇನ್ ಬಿಟ್ವೀನ್ ಹಾಲಿಡೇಸ್ ಇದ್ದರೂ ಕೂಡ ಏನು ಅಧಿವೇಶನ ನಡೆಸಬೇಕು, ಮಿನಿಮಮ್ ಎಷ್ಟು ದಿವಸ ನಡೆಸಬೇಕು ಅಷ್ಟು ನಡೆಸೋದು ಆಗಿದೆ. ಬಟ್ ಹೌದು, ವಿರೋಧ ಪಕ್ಷದವರು ಸನ್ಮಾನ್ಯ ಮುಖ್ಯಮಂತ್ರಿಯವರು, ಸ್ಪೀಕರ್ ಸಾಹೇಬರೆಲ್ಲ ಕೂತ್ಕೊಂಡು ಏನು ವಿಚಾರ ಮಾಡ್ತಾರೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಬಟ್ ಆಗ್ಬೋದು, ಆ ಸಾಧ್ಯತೆ ಇರ್ತಕ್ಕಂಥದ್ದು ಕಾಣ್ತಾ ಇದೆ. ಇವತ್ತು ಆಬ್ವಿಯಸ್ಲಿ ಎಲ್ಲ ಪೊಲಿಟಿಕಲ್ ಲೀಡರ್ಸ್ಗಳು ಅವರವರ ಕ್ಯಾಂಡಿಡೇಟ್ ಪರವಾಗಿ ಹೋಗಿರ್ತಕ್ಕಂಥದ್ದು ಇದೆ ಅಂತ ನಾನು ಅನ್ನಿಸ್ತಾ ಇದ್ದೀನಿ. ಹಂಗಾಗಿ ಬೈ ಎಲೆಕ್ಷನಲ್ಲಿ ನನಗಿರ್ತಕ್ಕಂಥ ಇನ್ಫಾರ್ಮೇಷನ್ಸ್ ಅಥವಾ ನನಗಿರ್ತಕ್ಕಂಥ ನಂಬಿಕೆ ಅಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆ ಮಾತನಾಡಿದ್ದೀನಿ. ಅದರ ಜೊತೆಗೆ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಖಂಡಿತವಾಗ್ಲೂ ಎರಡೂ ಬೈ ಎಲೆಕ್ಷನ್ಗಳಲ್ಲಿ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವ ಇರತಕ್ಕಂಥ ಸರ್ಕಾರ ಖಂಡಿತವಾಗ್ಲೂ ನಾವು ಗೆಲ್ತೀವಿ ಅಂತ ನನಗೆ ವಿಶ್ವಾಸ ಇದೆ, ನಂಬಿಕೆ ಇದೆ. ಸರ್, ಬೈ ಎಲೆಕ್ಷನ್ ಹಿನ್ನೆಲೆ ಅಧಿವೇಶನ ಮೊಟಕು ಮಾಡೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಸರ್. ಇಲ್ಲ, ಯೂಶಲಿ 3 ವೀಕ್ಸ್ಲೇ ನಡೀತಾ ಇದೆ. ಇನ್ ಬಿಟ್ವೀನ್ ಹಾಲಿಡೇಸ್ ಇದ್ದರೂ ಕೂಡ ಏನು ಅಧಿವೇಶನ ನಡೆಸಬೇಕು, ಮಿನಿಮಮ್ ಎಷ್ಟು ದಿವಸ ನಡೆಸಬೇಕು ಅಷ್ಟು ನಡೆಸೋದು ಆಗಿದೆ. ಬಟ್ ಹೌದು, ವಿರೋಧ ಪಕ್ಷದವರು ಸನ್ಮಾನ್ಯ ಮುಖ್ಯಮಂತ್ರಿಯವರು, ಸ್ಪೀಕರ್ ಸಾಹೇಬರೆಲ್ಲ ಕೂತ್ಕೊಂಡು ಏನು ವಿಚಾರ ಮಾಡ್ತಾರೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಬಟ್ ಆಗ್ಬೋದು, ಆ ಸಾಧ್ಯತೆ ಇರ್ತಕ್ಕಂಥದ್ದು ಕಾಣ್ತಾ ಇದೆ.